ನಾವು ಸಣ್ಣವರಿದ್ದಾಗ ನಮಗೆ ಇಷ್ಟವಾದ ತಿಂಡಿ ಅಂದರೆ ಅಪ್ಪ. ಯಾಕಂದರೆ ಈ ಅಪ್ಪ ತಿಂಡಿಯನ್ನು ಮಾಡುವುದೇ ಅಪರೂಪ. ಇವತ್ತು ನಾನು ಮುಳ್ಳು ಸೌತೆಯನ್ನು ಬಳಸಿಕೊಂಡು ಮಾಡುವಂತಹ ಸಿಹಿಯಾದ ಪಡ್ಡು ರೆಸಿಪಿಯನ್ನು ತೋರಿಸಿಕೊಡ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ಈ ಪಡ್ಡು ಮಾಡಲು ಬೇಕಾದಂಥ ಸಾಮಗ್ರಿಗಳು: ಒಂದು 3 ಗಂಟೆ ನೆನೆಸಿದಂಥ ಬೆಳ್ತೆಗೆ ಅಕ್ಕಿ 3/4 kg, ಉದ್ದಿನಬೇಳೆ 100 ಗ್ರಾಮ್, ಮೆಂತ್ಯ 2 ಚಮಚ, ಹಾಗೆ ಮುಳ್ಳು ಸೌತೆ 2 ಹೆಚ್ಚಿಟ್ಟಿದ್ದು, ಬೆಲ್ಲ 1/4 kg, ತೆಂಗಿನಕಾಯಿ ಅರ್ಧ ಕಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಈ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ನಂತರ ತೆಂಗಿನಕಾಯಿ ಹಾಕಿ ತರಿಯಾಗಿ ರುಬ್ಬಿಕೊಳ್ಬೇಕು. ಈ ಹಿಟ್ಟನ್ನು ಒಂದು 3 ಗಂಟೆ ಹುದುಗಲು ಬಿಡಬೇಕು. ಯಾಕಂದರೆ ಉದ್ದು ಹಾಕಿರ್ತೇವೆ, ಹಾಗಾಗಿ ಹುದುಗಲು ಬಿಡಬೇಕು. ಒಂದು 3 ಗಂಟೆ ನಂತರ ಈ ರೀತಿ ಪಡ್ಡು ಮಾಡುವಂತಹ ಕಾವಲಿಗೆ ಹಾಕಿ ಬೇಯಿಸಿ ಇನ್ನೊಮ್ಮೆ ಮಗುಚಿ ಬೇಯಿಸಿದರೆ ಸಿಹಿಯಾದ ರುಚಿಯಾದ ಮುಳ್ಳು ಸೌತೆಕಾಯಿ ಪಡ್ಡು ಅಥವಾ ಅಪ್ಪ ಸವಿಯಲು ಸಿದ್ಧ. ಇದು ಸಿಹಿಯಾಗಿರುವ ಕಾರಣ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನು ಮಾಡೋದು ಕೂಡ ಸುಲಭ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ. ಮತ್ತು ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.